ನೀವು ಹಂಗೆ ಒಂದ್ಸತಿ ಇವ್ರ ಸ್ಟಾಕ್ಸ್ ಎಲ್ಲ ನೋಡ್ಕೊಳ್ಳಿ. ಸೊ ಮೋರ್ ದನ್ ಇಲ್ಲೇ ಒಂದು 500+ ಮೊಬೈಲ್ಸ್ ಇದೆ. 3 days once ಇವ್ರ ಹತ್ರ ಸ್ಟಾಕ್ಸ್ ಬಂದ್ಬಿಟ್ಟು ಅಪ್ಡೇಟ್ ಆಗ್ತಾನೆ ಇರುತ್ತೆ. ಸರ್ ಯಾರಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ದೀರಾ, ಕೇವಲ 50,000 ರೂಪಾಯಿ ತಗೊಂಡ್ಬನ್ನಿ, ನಮ್ಮಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಸರ್ ನಮ್ಮಲ್ಲಿ ಸ್ಟಾರ್ಟಿಂಗ್ ಪ್ರೈಸಸ್ ಬಂದ್ಬಿಟ್ಟು ಮೊಬೈಲ್ ಇಂದು 1800 ಇಂದ ಸ್ಟಾರ್ಟ್ ಆಗ್ತದೆ. ಸರ್ ಬ್ಯಾಂಗ್ಳೂರಲ್ಲ, ಕರ್ನಾಟಕದಲ್ಲೇ ನಮ್ದು ನಂಬರ್ 1 ಹೋಲ್ಸೇಲ್ ಸ್ಟೋರು. ಬರೀ ಕರ್ನಾಟಕ ಅಲ್ಲ, ಈವನ್ ಡೆಲ್ಲಿ ಪ್ರೈಸಸ್ ಕೂಡ ನಮ್ದು QC ಐಟಮ್ಸ್ ಟಕ್ಕರ್ ಕೊಡ್ತಾರೆ. ಸರ್ ನಮ್ಮಲ್ಲಿ ಮೇನ್ಲಿ ಅಮೆಝಾನ್ P2P ಮತ್ತೆ ಫ್ಲಿಪ್ಕಾರ್ಟ್ VRP ಐಟಮ್ಸ್ ಗಳು ಸಿಗುತ್ತೆ. ಎಕ್ಸಾಂಪಲ್ ಒಂದು 10 ಡಿವೈಸಸ್ ತಗೊಂಡ್ರಿ, ಸೊ ಪ್ಲೇಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಸೊ ಚಾರ್ಜಿಂಗ್ ಪೋರ್ಟ್ಸ್ ಪ್ರತಿಯೊಂದು ಕೂಡ ಅವೈಲೇಬಲ್ ಇದೆ. ಸೊ ನೀವು ಇಲ್ಲೇ ಕುತ್ಕೊಂಡ್ಬಿಟ್ಟು ನಿಮ್ 10 ಡಿವೈಸಸ್ ನ ಸ್ಯಾಟಿಸ್ಫ್ಯಾಕ್ಷನ್. ದ್ವಿತೀಯ ವಿಶಾಲ ಟೆಲಿ ಮೊಬೈಲ್ಸ್ ಅಲ್ಲಿ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇವ್ರ ಗೂಗಲ್ ರೇಟಿಂಗ್ಸ್ ನೀವು ಇಲ್ಲೇ ನೋಡಬಹುದು, ಇಲ್ಲಿ ಬರುತ್ತೆ. ಸೊ ಆಲ್ಮೋಸ್ಟ್ ಬಂದ್ಬಿಟ್ಟು 4+ ರೇಟಿಂಗ್ಸ್ ಇದೆ. 4.8 ಏನೋ ಇದೆ ಅನ್ಸುತ್ತೆ ರೇಟಿಂಗ್ಸ್, ನೀವೆಲ್ಲ ಇಲ್ಲಿ ನೋಡಬಹುದು. ಡೆಫಿನೆಟ್ಲಿ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಪ್ರೈಸಸ್ ಇವನ್ ರಿಟೇಲ್ ಅಲ್ಲೂ ಕೂಡ ಕಡಿಮೆ ಇದೆ. ಇವೆಲ್ಲ ನಿಮಗೆ ಒಂದು 2500 ರೂಪಾಯಲ್ಲಿ ಸಿಗುತ್ತೆ. ಈ ಮೊಬೈಲ್ ಒರಿಜಿನಲ್ ಡಿಸ್ಪ್ಲೇ 2500 ಅಲ್ಲಿ GST ಬಿಲ್ ಸಿಗೋದ್ರಿಂದ ನೀವು ಟೆನ್ಷನ್ ಫ್ರೀ ಆಗಿ ಡಿಸ್ಪ್ಲೇ ಮಾಡಿಬಿಟ್ಟು ಮೊಬೈಲ್ಸ್ ನ ಸೇಲ್ ಮಾಡಬಹುದು. ಯಾವುದೇ ರೀತಿ ಸರ್ ನಮ್ಮ ಸರ್ಟಿಫಿಕೇಟ್ ನೋಡಬಹುದು ನೀವು. ಫ್ಲಿಪ್ಕಾರ್ಟ್ ಅವ್ರ ಕಡೆಯಿಂದ ನಿಮಗೆ ಸರ್ಟಿಫಿಕೇಟ್ ಬಂದಿದೆ, ದ ಬೆಸ್ಟ್ ಡೀಲರ್ಸ್ ಅಂತ ಹೇಳಿ. ಕೇವಲ 7,500 ನಿಮಗೆ ಸಿಗ್ತಾ ಇದೆ. 4,500. ಒಪ್ಪೋ ರೆನೋ 6 Pro 12,000 ರೂಪಾಯಿ. ಆದರೂ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಫ್ರಮ್ 3 ಮೊಬೈಲ್ಸ್, ಜಸ್ಟ್ 3 ಮೊಬೈಲ್ಸ್. ಅಂಡ್ ಟುಡೇ ನಾವು ಇವತ್ತಿನ ಡೇಟ್ ಅಲ್ಲಿ ಪರ್ ಮಂತ್ 3000 ಮೊಬೈಲ್ ಸೇಲ್ ಮಾಡ್ತಾ ಇದ್ದೀವಿ. ನಮ್ದು 2 ಲೊಕೇಶನ್ಸ್ ಇಂದ. ಆಮೇಲೆ ಜಾರ್ಖಂಡ್, ಕೇರಳ, ತಮಿಳುನಾಡು, ಆಂಧ್ರ, ಮುಂಬೈ, ಈವನ್ ಮಹಾರಾಷ್ಟ್ರ, ಇದು ಎಲ್ಲಾ ಕಡೆ ನಮ್ದು ಸರ್ವಿಸ್ ಅವೈಲಬಲ್. ಇವ್ರದೇ ಬಂದ್ಬಿಟ್ಟು ಇಲ್ಲಿ ಇವ್ರದ್ದು ಕೋಟು ನೋಡಿ, ಯುವರ್ ಸರ್ಚ್ ಫಾರ್ ಕ್ವಾಲಿಟಿ ಯೂಸ್ ಮೊಬೈಲ್ಸ್ ಎನ್ಶ್ಯೂರ್ ಅಂತ ಹಾಕಿದ್ದಾರೆ. ಸೊ ಹಂಗಂದ್ರೆ ನೋಡ್ಕೊಳ್ಳಿ ಎಷ್ಟೊಂದು ಕ್ವಾಲಿಟಿ ಮೊಬೈಲ್ಸ್ ನಮ್ಮ ಹತ್ರ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ವಿ ಅಂದ್ರೆ ಮೆಜೆಸ್ಟಿಕ್ ಅಲ್ಲಿ ಇರುವ ದ್ವಿತೀಯ ಟೆಲಿ ಮೊಬೈಲ್ಸ್ ಅಂತ ಒಂದು ಯೂಸ್ಡ್ ಮೊಬೈಲ್ ಶೋರೂಮ್ಗೆ ಬಂದಿದ್ವಿ. ಸೊ ಇವ್ರ ಹತ್ರ ಏನ್ ಸ್ಪೆಷಾಲಿಟಿ ಅಂದ್ರೆ ಇವ್ರು ಬಂದ್ಬಿಟ್ಟು ಹೋಲ್ಸೇಲ್ ಡೀಲರು. ಸೊ ಬ್ಯಾಂಗ್ಳೂರಲ್ಲಿ ಟಾಪ್ ಮೋಸ್ಟ್, ಬ್ಯಾಂಗ್ಳೂರಲ್ಲಿ ಅಂತ ಇಲ್ಲ, ಆಲ್ಮೋಸ್ಟ್ ಕರ್ನಾಟಕದಲ್ಲೇ ಟಾಪ್ ಮೋಸ್ಟ್ ಡೀಲರ್ ಅಂತಾನೆ ಹೇಳ್ಬೋದು. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಏನೇನ್ ತರ ಮೊಬೈಲ್ಸ್ ಅವ್ರು ಡೀಲ್ ಮಾಡ್ತಾರೆ. ಸೊ ಯಾವ್ಯಾವ ತರ ಮೊಬೈಲ್ಸ್ ಪ್ರೈಸಸ್ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲೀಸಲ್ಲಿ ಯಾರಾದರೂ ಬಂದು ಒಂದು ಸ್ಟಾರ್ಟ್ಅಪ್ ಬಿಸ್ನೆಸ್ ಮಾಡಬೇಕು, ಮೊಬೈಲ್ ಯೂಸ್ ಮೊಬೈಲ್ದು ಏನಾದರೂ ಬಿಸ್ನೆಸ್ ಮಾಡಬೇಕು, ಮೊಬೈಲ್ ಎಲ್ಲಿ ಈಸ್ಕೊಬೇಕು ಅಂತ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಅವ್ರಿಗೂ ಶೇರ್ ಮಾಡಿ. ನೀವು ಈ ವಿಡಿಯೋ ಫುಲ್ಲಾಗಿ ನೋಡಿ, ನಿಮಗೆ ಕಂಪ್ಲೀಟ್ ಆಗಿ ಒಂದು ಇನ್ಫಾರ್ಮೇಷನ್ ವಿಡಿಯೋ ಇರುತ್ತೆ. ಇವಾಗ ಸರ್ ಜೊತೆ ಇದ್ದಾರೆ, ಸರ್ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಾಯ್ ಸರ್. ಹಾಯ್. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಹೆಸರು? ನನ್ನ ಹೆಸರು ಗಿರೀಶ್ ಅಂತ. ಓಕೆ, ಇದು ಬಿಸ್ನೆಸ್ ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ? ಸರ್ ಈ ಬಿಸ್ನೆಸ್ ನಮ್ಮ ಫಾದರ್ ಬಂದ್ಬಿಟ್ಟು 10 to 12 years ಆಯ್ತು. ಐ ಜಾಯಿಂಡ್ ಹಿಮ್ 5 to 6 years ಬ್ಯಾಕ್. ಸೊ ಅದಾದ್ಮೇಲೆ ವಿ ಸ್ಟಾರ್ಟೆಡ್ ದ ಹೋಲ್ಸೇಲ್. ಸೊ ಈಗ ಆಲ್ಮೋಸ್ಟ್ ನೀವು ಹೇಳಿದ ಪ್ರಕಾರ ಕರ್ನಾಟಕದಲ್ಲಿ ಒನ್ ಆಫ್ ದ ಟಾಪ್ ಹೋಲ್ಸೇಲ್ ಡೀಲರ್ಸ್ ವಿ ಆರ್. ಓಕೆ, ಸೊ ಹೋಲ್ಸೇಲ್ ಡೀಲರ್ಸ್ ಅದೇ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ನಮ್ಮ ವ್ಯೂವರ್ಸ್ಗೆ ಹೇಳ್ಬಿಡಿ ಒಂದ್ಸತಿ. ಸರ್ ಲೊಕೇಶನ್ ಬಂದ್ಬಿಟ್ಟು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇರ್ಬೋದು, ಮೆಟ್ರೋ ಇರ್ಬೋದು, ಇಲ್ಲ ರೈಲ್ವೆ ಸ್ಟೇಷನ್ ಇರ್ಬೋದು, ವಾಕೇಬಲ್ ಡಿಸ್ಟೆನ್ಸ್. ಸೊ ಗುಬ್ಬಿ ವೀರಣ್ಣ ಕಲಾ ಮಂದಿರ ಆಪೋಸಿಟ್ ಗಾಂಧಿನಗರ್ ಗ್ರ್ಯಾಂಡ್ ಮೆಜೆಸ್ಟಿಕ್ ಮಾಲ್ ಅಲ್ಲಿ 4ನೇ ಫ್ಲೋರ್, ಶಾಪ್ ನಂಬರ್ 2. ಶಾಪ್ ನಂಬರ್ 2. ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಇಲ್ಲಿ ಲೊಕೇಶನ್ ಇರುತ್ತೆ. ಇಲ್ಲಿ ಸ್ಕ್ರೀನ್ ಮೇಲೆ ಬಂದ್ಬಿಟ್ಟು ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸು ಬರುತ್ತೆ. ಸೊ ನೀವು ಬೇಕಂದ್ರೆ ಕಾಲ್ ಮಾಡಿದ್ರೆ ಅವರೇ ಲೊಕೇಶನ್ ಆಗಿರ್ಬೋದು, ಏನು ಮೊಬೈಲ್ಸು ಎಲ್ಲ ಡೀಟೇಲ್ಸ್ ನಿಮಗೆ ಕಳ್ಸಿಕೊಡ್ತಾರೆ. ಸೊ ನೀವು ಅದನ್ನು ಯೂಟಿಲೈಸ್ ಮಾಡ್ಕೊಬೋದು. ಸೊ ಇನ್ನೊಂದು ಏನಂದ್ರೆ ಇವ್ರದ್ದು ಗೂಗಲ್ ರೇಟಿಂಗ್ಸ್ ನೀವು ಇಲ್ಲೇ ನೋಡ್ಬೋದು, ಇಲ್ಲಿ ಬರುತ್ತೆ. ಸೊ ಆಲ್ಮೋಸ್ಟ್ ಬಂದ್ಬಿಟ್ಟು 4+ ರೇಟಿಂಗ್ಸ್ ಇದೆ. 4.8 ಏನೋ ಇದೆ ಅನ್ಸುತ್ತೆ ರೇಟಿಂಗ್ಸು, ನೀವೆಲ್ಲ ಇಲ್ಲಿ ನೋಡ್ಬೋದು. ಒಂದು ಆಲ್ಮೋಸ್ಟ್ ಒಂದು 150+ ಒಳ್ಳೆ ಕಮೆಂಟ್ಸ್ ಬಂದಿದೆ. ಯಾವುದೇ ಥರ ಕಮೆಂಟ್ಸ್ ಎಲ್ಲ ಫೇಕ್ ಕಮೆಂಟ್ಸ್ ಏನೂ ಇಲ್ಲ. ನಾವು ಪರ್ಸನಲ್ ಆಗಿ ಚೆಕ್ ಮಾಡಿದ್ವಿ, ಒಂದು ಒಳ್ಳೆ ಸ್ಟೋರ್ ಅಂತಾನೆ ಬಂದು ಇಲ್ಲಿ ವಿಡಿಯೋ ಮಾಡ್ತಾ ಇರೋದು. ಸೊ ನೀವೇನಾದರೂ ಹೋಲ್ಸೇಲಲ್ಲಿ ಮೊಬೈಲ್ ಇಸ್ಕೊಬೇಕಂದ್ರೆ ನೀವು ಖಂಡಿತ ಇಲ್ಲಿ ವಿಸಿಟ್ ಮಾಡ್ಬೋದು. ಸೊ ಇವಾಗ ಹೆಂಗೆ ಸರ್, ಫಸ್ಟು ಯಾವ ಥರ ಸರ್ವಿಸ್ ನಿಮ್ಮದು? ಸೊ ಅದ್ರ ಬಗ್ಗೆ ಹೇಳ್ಬೇಡಿ ಸರ್. ನಮ್ಮಲ್ಲಿ ಮೇನ್ಲಿ ಅಮೆಝಾನ್ P2P ಮತ್ತೆ ಫ್ಲಿಪ್ಕಾರ್ಟ್ VRP ಐಟಮ್ಸ್ಗಳು ಸಿಗುತ್ತೆ. ಸೊ ಈ ಐಟಮ್ಸ್ ನ ಹೊರಗಡೆ ಮಾರ್ಕೆಟ್ ಅಲ್ಲಿ ಬೇರೆಯವರು ಹೋಗ್ಬಿಟ್ಟು ಪರ್ಚೇಸ್ ಮಾಡಬೇಕು ಹೋಲ್ಸೇಲಿಗೆ ಅಂತಂದ್ರೆ QCsಗಳು ಪ್ರಾಪರ್ ಆಗಿ ಕೊಡೋದಿಲ್ಲ. ಬ್ರೋಕನ್ ಡಿಸ್ಪ್ಲೇಸ್ ಎಲ್ಲ ಮಿಕ್ಸಪ್ ಅಲ್ಲಿ ಬರುತ್ತೆ. ಬಟ್ ನಮ್ಮಲ್ಲಿ ಆ ಟೈಪ್ ಇಲ್ಲ. ನಮ್ಮಲ್ಲಿ ಮೇನು ವಿ ಆಲ್ವೇಸ್, ನೀವು ಹೇಳಿದ ಪ್ರಕಾರ ನಮ್ದು ರೇಟಿಂಗ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾವ್ ಏನ್ ಪ್ರಾಮಿಸ್ ಮಾಡ್ತೇವೋ ವಿ ಡೆಲಿವರ್ ಇಟ್. ಸೊ ನಮ್ಮ ಮೊಬೈಲ್ಸ್ ನಾವು ಕೆಟಗರಿ ವೈಸ್ ಡಿವೈಡ್ ಮಾಡ್ಬಿಡ್ತೀವಿ. ಸೊ ಆಲ್ OG ಡಿಸ್ಪ್ಲೇಸ್ ಅಂದವರಿಗೆ ಬರೀ ಆಲ್ OG ಡಿಸ್ಪ್ಲೇಸ್ ಸಿಗುತ್ತೆ. ಇಲ್ಲ ಇನ್ನು ಕಡಿಮೆ ರೇಟ್ ಅಲ್ಲಿ ನಮಗೆ ಸ್ವಲ್ಪ ಕಾಪಿ ಡಿಸ್ಪ್ಲೇಸ್ ಡಿವೈಸಸ್ ಬೇಕಂದ್ರೂ ಕೂಡ ಸಿಗುತ್ತೆ. ಇಲ್ಲ ಬ್ರೋಕನ್ ಡಿವೈಸ್ ಬೇಕು ಅನ್ನೋ ಕಸ್ಟಮರ್ಸ್ ಇರ್ತಾರೆ, ಅವರಿಗೂ ಕೂಡ ನಮ್ಮಲ್ಲಿ ಅವೈಲಬಿಲಿಟಿ ಇದೆ. ಸೊ ಪ್ರೈಸ್ ವೈಸ್ ಎಲ್ಲದಕ್ಕೂ ಕೂಡ ಬೇರೆ ಬೇರೆ ಪ್ರೈಸಿಂಗ್ ಇರುತ್ತೆ. ಸೊ ಯಾರಿಗೆ ಯಾವ ಟೈಪ್ ಐಟಮ್ಸ್ ಬೇಕೋ ಆ ಟೈಪ್ ಕೊಡ್ತೀವಿ ಒಂದು. ಆಮೇಲೆ ನಮ್ಮಲ್ಲಿ ಎಲ್ಲಾ ಡಿವೈಸಸ್ ಗಳು ಕೂಡ QC ಅಲ್ಲಿ ಬರುತ್ತೆ. QC ಅಂದ್ರೆ ಕ್ವಾಲಿಟಿ ಚೆಕ್ ಆಗಿರುತ್ತೆ.
ಸೊ ಇದು ಅಡ್ವಾಂಟೇಜ್. ಯಾವುದೇ ನೀವೇ ಮಾಡ್ತೀರಾ ಕ್ವಾಲಿಟಿ? ಹೌದು, ನಮ್ ಕಂಪ್ಲೀಟ್ ಟೀಮ್ ಇದೆ QC ಮಾಡೋದಕ್ಕೆ. ಸೊ ಒನ್ಸ್ ವಿ ಗೆಟ್ ದ ಡಿವೈಸ್, ನಾವು ಬೇರೆಯವ್ರ ತರ ಅವ್ರ ಮುಂದೆ ಓಪನ್ ಮಾಡ್ಬಿಟ್ಟು ಕೊಡ್ತೀವಿ ಅನ್ನೋದಿಲ್ಲ. ಫಸ್ಟ್ ನಾವೆಲ್ಲ ಓಪನ್ ಮಾಡ್ಕೊಂಡ್ಬಿಟ್ಟು ಎಲ್ಲ QC ಮಾಡ್ಬಿಟ್ಟು ಪ್ರಾಪರ್ಲಿ ವರ್ಕಿಂಗ್ ಇರುವಂತ ಮೊಬೈಲ್ಸ್ ಗಳನ್ನ ಮಾತ್ರ ಕೊಡೋದು. ಯಾವುದೇ ರೀತಿ ನೆಟ್ವರ್ಕ್ ಇಶ್ಯೂಸ್ ಗಳಿರ್ಬೋದು, ಕ್ಯಾಮ್ರಾ ಇಶ್ಯೂಸ್ ಗಳಿರ್ಬೋದು ನಮ್ ಡಿವೈಸಸ್ ಅಲ್ಲಿ ಸಿಗೋದಿಲ್ಲ. ಸೊ ಹಾಗಾಗಿ ಕಸ್ಟಮರಿಗೆ ನಮ್ಮಲ್ಲಿ ಲಾಸಸ್ ಅನ್ನೋದು ಇರೋದಿಲ್ಲ. ವೆನ್ ದೇ ಡೂ ಬಿಸ್ನೆಸ್, ಇದರಲ್ಲಿ ಮೇನ್ ಪಾರ್ಟ್ ಇರೋದೇ ಅಲ್ಲಿ. ಇಫ್ ದೇ ಗೆಟ್ ನೆಟ್ವರ್ಕ್ ಇಶ್ಯೂ ಇರೋದು, ಕ್ಯಾಮ್ರಾ ಇಶ್ಯೂಸ್ ಇರೋ ಮೊಬೈಲ್ಗಳು ಸಿಕ್ಕಾಗ್ಲೇ ಬಿಸ್ನೆಸ್ ಲಾಸಿಗೆ ಹೋಗೋದು, ಅದನ್ನ ನಾವು ಕಂಪ್ಲೀಟ್ಲಿ ರಿಮೂವ್ ಮಾಡಿದೀವಿ ನಮ್ಮ ಬಿಸ್ನೆಸ್. ಓಕೆ. ಸೊ ಆಮೇಲೆ ಇನ್ನೊಂದು, ಈ ವಿಡಿಯೋ ಬೇರೆ ಯಾರಾದರೂ ನೋಡ್ತಾ ಇದ್ದಾರೆ ಅನ್ಕೊಳ್ಳಿ, ಸೊ ಅವ್ರಿಗೆ ಏನು ಈ ಬಿಸ್ನೆಸ್ ಬಗ್ಗೆ ನಾಲೆಜ್ ಇಲ್ಲ, ನೀವೇ ಅವ್ರಿಗೆ ಟ್ರೈನು ಮಾಡ್ತೀರಾ? ಟ್ರೈನ್ ಮಾಡಿ ಹೆಂಗ್ ಸ್ಟಾರ್ಟ್ಅಪ್ ಮಾಡೋದು ಅಂತ ಇದು ಮಾಡ್ತಾರೆ. ಟ್ರೈನಿಂಗ್ ಪಾರ್ಟ್ ಅಂತಂದ್ರೆ ನಮ್ಮಲ್ಲಿ ತುಂಬಾ ಜನ ಕಸ್ಟಮರ್ಸ್ ವಿಡಿಯೋಸ್ಗಳು ನೋಡ್ಕೊಂಡು, ಆಮೇಲೆ ಇತ್ತೀಚೆಗೆ ನಿಮ್ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸ್ ಇಂದಾನೆ ತುಂಬಾ ಜನರಿಗೆ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸ್ ಗಳ ಬಗ್ಗೆ ಅವೇರ್ನೆಸ್ ಬಂದಿದೆ. ಸೊ ಕಸ್ಟಮರ್ಸ್ ಈವನ್ ಶಾಪ್ಸ್ ಗಳಲ್ಲೂ ಕೂಡ ಹೋದಾಗ ಫಸ್ಟ್ ದೇ ಆಸ್ ಫಾರ್ ದ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸ್, ಯಾಕಂದ್ರೆ 50% ಕಡಿಮೆ ರೇಟ್ ಅಲ್ಲಿ ಒಳ್ಳೆ ಮೊಬೈಲ್ಸ್ ಗಳು ಸಿಗುತ್ತೆ ಅಂತ ಗೊತ್ತಾಗಿದೆ ಕಸ್ಟಮರ್ಗೆ. ಸೊ ಹಾಗಾಗಿ ಕೆಲವೊಬ್ಬರು ಜಸ್ಟ್ ಅಸೆಸರೀಸ್ ಮಾಡ್ತಾ ಇರ್ಬೋದು, ಇಲ್ಲ ಹೊಸ ಮೊಬೈಲ್ ಮಾಡ್ತಾ ಇರ್ತಾರೆ, ಸೆಕೆಂಡ್ ಹ್ಯಾಂಡ್ ಎಲ್ಲಿ ಸಿಗಲ್ಲ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಎಲ್ಲಿ ಸಿಗುತ್ತೆ ಅಂತ. ಸೊ ಆ ಟೈಮಲ್ಲಿ ನಮ್ಮ ಹತ್ರ ಬರ್ತಾರೆ ಕಸ್ಟಮರ್ಸ್ ಹೂ ನ್ಯೂಲಿ ಸ್ಟಾರ್ಟ್ ದ ಸೆಕೆಂಡ್ ಹ್ಯಾಂಡ್ ಬಿಸ್ನೆಸ್. ಸೊ ಅವರಿಗೆ ಕಂಪ್ಲೀಟ್ ಇನ್ಫಾರ್ಮೇಟಿವ್ ನಾವು ಕೊಡ್ತೀವಿ, ಯಾವ ಟೈಪ್ ಐಟಮ್ಸ್ ಇರುತ್ತೆ, ಏನು ಹೇಗೆ ಯಾವ ತರ ಸೇಲ್ ಮಾಡಬಹುದು, ಅವರು ವ್ಯಾರಂಟಿ ಗೈಡ್ ಮಾಡ್ತೀರಾ? 100% ಗೈಡೆನ್ಸ್ ಇರುತ್ತೆ ಸರ್ ನಮ್ಮ. ಓಕೆ, ಸೂಪರ್ ಸರ್. ಸೊ ಆಮೇಲೆ ಇನ್ನೊಂದು, ಈ ಡೆಲಿವರಿ ಅದೆಲ್ಲ ಹೆಂಗೆ? ಆಲ್ ಓವರ್ ಕರ್ನಾಟಕ ಡೆಲಿವರಿ ಮಾಡ್ತೀರಾ? ಸರ್ ಆಲ್ ಓವರ್ ಇಂಡಿಯಾ ನಮ್ ಡೆಲಿವರಿ ಇದೆ. ಸುಮ್ಮನೆ ಹೇಳ್ತಾ ಇದೀವಿ ಅಂತಲ್ಲ, ಇಲ್ಲಿಂದ ನಾವು ಡೆಲ್ಲಿಗೂ ಕೂಡ ನಮ್ದು ಐಟಮ್ಸ್ ಗಳು ಹೋಗುತ್ತೆ. ಇಲ್ಲಿಂದ ಡೆಲ್ಲಿಗೆ ಹೋಗುತ್ತೆ ಐಟಮ್ಸ್? ಹೌದು. ಇಲ್ಲಿ ಸರ್ ಎಲ್ಲಾ ಕಡೆ ಡೆಲ್ಲಿಯಲ್ಲೇ ಚೀಪ್ ಇದೆ ಅಂತ ಹೇಳ್ತಾರೆ, ನೀವು ಕರ್ನಾಟಕದಿಂದ ಡೆಲ್ಲಿಗೆ ಕಳಿಸ್ತೀರಾ? ಸರ್ ಚೀಪ್ ಇದೆ ಅಂತಂದಾಗ ಕಂಪ್ಲೀಟ್ಲಿ ಆಗ್ಲಿ, ಡೆಲ್ಲಿ ಪ್ರೈಸಸ್ ಯಾರು ಕಾಂಪೀಟ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ QC ಅಂತ ಬಂದಾಗ ನಮ್ಮ ಐಟಮ್ ಡೆಲ್ಲಿ ಐಟಮ್ ಜೊತೆ ಟಕ್ಕರ್ ಕೊಡುತ್ತೆ ಪ್ರೈಸ್ ವೈಸ್ ಇರ್ಬೋದು, ಕ್ವಾಲಿಟಿ ಇರ್ಬೋದು. ಸೊ ನಮ್ದು ಡೆಲ್ಲಿ, ಮಧ್ಯಪ್ರದೇಶ್, ಆಮೇಲೆ ಜಾರ್ಖಂಡ್, ಕೇರಳ, ತಮಿಳುನಾಡು, ಆಂಧ್ರ, ಮುಂಬೈ, ಈವನ್ ಮಹಾರಾಷ್ಟ್ರ, ಇದು ಎಲ್ಲಾ ಕಡೆ ನಮ್ದು ಸರ್ವಿಸ್ ಅವೈಲಬಲ್. ಇಲ್ಲಿ ಬ್ಯಾಂಗ್ಳೂರಲ್ಲಿ ಲೋಕಲ್ ಡೀಲರ್ಸ್ ಎಲ್ಲ ಬ್ಯಾಂಗ್ಳೂರ್ ಲೋಕಲ್ ಡೀಲರ್ಸ್ ಬರ್ತಾರೆ. ಕರ್ನಾಟಕದಿಂದ ಮ್ಯಾಕ್ಸಿಮಮ್ ಕಸ್ಟಮರ್ಸ್ ನಮಗಿರೋದು ಕರ್ನಾಟಕದಿಂದ, ಆಲ್ ಪಾರ್ಟ್ ಆಫ್ ದ ಇಂಡಿಯಾ ಆಸ್ ವೆಲ್. ಓಕೆನಾ? ಸೊ ನಮ್ಮಲ್ಲಿ ಕೊರಿಯರ್ ಸರ್ವಿಸ್ ಕೂಡ ಇದೆ. ಆಮೇಲೆ ಮೇನ್ಲಿ ನಾವು ವಿ ರಿಲೇಟ್ ಟು ದ ಬಸ್ ಸರ್ವಿಸ್, ಯಾಕಂದ್ರೆ ಬಸ್ ಸ್ಟ್ಯಾಂಡ್ ನಿಯರ್ ಇರೋದ್ರಿಂದ ಬಸ್ ಇದ್ರೆ ಇವತ್ತು ಆರ್ಡರ್ ಹಾಕಿದ್ರು, ಪೇಮೆಂಟ್ ಆಯ್ತು, ಅವರಿಗೆ ನೆಕ್ಸ್ಟ್ ಮಾರ್ನಿಂಗ್ ಅವರಿಗೆ ಐಟಮ್ ಸಿಕ್ಬಿಡುತ್ತೆ. ಓಕೆ, ಡೈರೆಕ್ಟ್ ಆಗಿ ಅವ್ರು ನಿಯರ್ ಬೈ ಬಸ್ ಸ್ಟಾಪ್ ಅಲ್ಲಿ ಹಾಕಿದ್ರೆ ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬಹುದು. ಸೊ ನಿಮ್ಗೆ ಬಂದ್ಬಿಟ್ಟು ಇದೂ ಇದೆ, ಲೈಕ್ ಶಿಪ್ಪಿಂಗ್ ಫೆಸಿಲಿಟೀಸೂ ಇದೆ. ಸೊ ಇವಾಗ ಬನ್ನಿ, ಸೊ ಏನೇನು ಮೊಬೈಲ್ಸ್ ಇದೆ, ಸೊ ಏನೇನು ಪ್ರೈಸ್ ರೇಂಜು ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀವಿ. ಸೊ ಯಾರಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ ನಮ್ಮ ಸರ್ಟಿಫಿಕೇಟ್ ನೋಡ್ಬೋದು ನೀವು, ಫ್ಲಿಪ್ಕಾರ್ಟ್ ಅವ್ರ ಕಡೆಯಿಂದ ನಿಮಗೆ ಸರ್ಟಿಫಿಕೇಟ್ ಬಂದಿದೆ, ದ ಬೆಸ್ಟ್ ಡೀಲರ್ಸ್ ಅಂತ ಹೇಳಿ. ಸೊ ನೋಡ್ಕೊಳ್ಳಿ, ಫ್ಲಿಪ್ಕಾರ್ಟ್ ಇಂದ ಕಡೆಯಿಂದಾನೇ ಇವ್ರಿಗೆ ಬಂದ್ಬಿಟ್ಟು ಸರ್ಟಿಫಿಕೇಟು ಸಿಕ್ಕಿದೆ. ಸೊ ಹಂಗಂದ್ರೆ ನೀವೇ ನೋಡ್ಕೊಳ್ಳಿ ಎಷ್ಟೊಂದು ಟ್ರಸ್ಟ್ ವರ್ತಿ ಅಂತ ಇರುತ್ತೆ ಅಂತ. ಸೊ ಯಾರು ಬಂದ್ಬಿಟ್ಟು ಏನು ಇದು ಸುಮ್ಮನೆ ಏನೋ ವಿಡಿಯೋ ಮಾಡ್ತಾರೆ ಅಂತ ಅನ್ಕೊಂಬೇಡಿ. ಇದು ಬಂದ್ಬಿಟ್ಟು ಒಳ್ಳೆ ಒಂದು ಟ್ರಸ್ಟೆಡ್ ಶಾಪು. ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇದ್ರೆ ಡೈರೆಕ್ಟಾಗಿ ಇವ್ರ ನಂಬರ್ಸ್ ಡಿಸ್ಪ್ಲೇ ಮೇಲೆ ಇರುತ್ತೆ, ಕಾಲ್ ಮಾಡಿ. ಸೊ ಫಸ್ಟ್ ಯಾವ ಮೊಬೈಲ್ಸಿಂದ ಸ್ಟಾರ್ಟ್ ಮಾಡ್ತೀರಾ ಸರ್? ಸರ್ ಅದೇ ನಮ್ಮಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ನಾನು ಹೇಳ್ದಂಗೆ 1800 ರೂಪಾಯಿ. ಓಕೆ. ಸೊ ಈಗ ಇದು Realme 10 Pro ತಗೋಬಹುದು ನೀವು. ಇದು ಬಂದ್ಬಿಟ್ಟು ಕರ್ವ್ ಡಿಸ್ಪ್ಲೇ ಮೊಬೈಲ್ಸ್. ಇವೆಲ್ಲ ಒರಿಜಿನಲ್ ಡಿಸ್ಪ್ಲೇ ಪ್ರೈಸಸ್ ನಾನು ಪ್ರೈಸ್ ಹೇಳ್ತಾ ಇರೋದು ನಿಮಗೆ. ಓಕೆನಾ? ಇದು ಬಂದ್ಬಿಟ್ಟು 12,000 rupees ಆಗುತ್ತೆ ನಿಮಗೆ. 12,000 rupees ಬೇರೆ ಮೊಬೈಲ್ ಹೋಲ್ಸೇಲ್. ಇದು ನೀವು ಡಿಸ್ಪ್ಲೇ ಹಾಕೊಳ್ಳೋಕೆ ಹೋದ್ರೇನು ಈ Realme ಹೆಂಗಿದ್ರೆ ಒಂದು 5,000 ಇಸ್ಕೊಂತಾರಲ್ಲ ಸರ್? 8,000 ವರೆಗೂ 8,000 ತನಕ ಇದೆ ಒರಿಜಿನಲ್ ಡಿಸ್ಪ್ಲೇ. ಸೊ ಇವರು ಒರಿಜಿನಲ್ ಡಿಸ್ಪ್ಲೇ ಜೊತೆ ಫೋನ್ ಕೊಡ್ತಾ ಇದ್ದಾರೆ, ಜಸ್ಟ್ 12,000 rupees. ಸೊ ಫ್ರೆಂಡ್ಸ್ ಇದೆಲ್ಲ ಬಂದ್ಬಿಟ್ಟು ಹೋಲ್ಸೇಲ್ ಪ್ರೈಸು, ಸೊ ಅದು ನೋಟ್ ಮಾಡ್ಕೊಳ್ಳಿ. ಆಮೇಲೆ OnePlus 70 ಇರ್ಬೋದು. ಓಕೆನಾ? ಇದು ಕೂಡ ಒರಿಜಿನಲ್ ಡಿಸ್ಪ್ಲೇ, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಬರುತ್ತೆ. 7,500 ರೂಪಾಯಿ ಬರ್ತಾ ಇದೆ. 7,500 rupees. ಓಕೆನಾ? ಅಂಡ್ ದೆನ್ ನೀವು ನೋಡಬಹುದು ಮೊಬೈಲ್ ಕಂಡೀಷನ್ ಒಂದು ಇದೆ ಸರ್, ಇದು ಹೇಳಿ ಸರ್ ಹಂಗೆ. ಇದು OnePlus Nord 2T ಅಂತ ಹೇಳಿ 8GB 128GB ಮೊಬೈಲ್. ಇದು ನಿಮಗೆ 11,500 rupees. 11,500 rupees 5G ಮೊಬೈಲ್. OnePlus ಇಂದು ಒರಿಜಿನಲ್ ಡಿಸ್ಪ್ಲೇ ಇರುವಂತದ್ದು. ಓಕೆನಾ? ಇದು OnePlus 7 Redmi 7 Pro ಅಂತೆಲ್ಲ ಬರುತ್ತೆ. ಇವೆಲ್ಲ ನಿಮಗೆ ಕೇವಲ 4,500 rupees ಅಲ್ಲಿ OG ಡಿಸ್ಪ್ಲೇ ಮೊಬೈಲ್ಗಳು ಬರ್ತಾ ಇದೆ. 4,500 rupees ಅಲ್ಲಿ 4GB 64GB OG ಡಿಸ್ಪ್ಲೇ ಇದೆ. ನಾವು ಮತ್ತೆ ಡಿಸ್ಪ್ಲೇ ಚೇಂಜ್ ಆಗಿರೋದೆಲ್ಲ ಇದ್ರೆ ಪ್ರೈಸಸ್ ಮತ್ತೆ 500 to 600 rupees ಲೆಸ್ ಆಗುತ್ತೆ, ಕಡಿಮೆ ಆಗುತ್ತೆ. ನೀವು ಬಂದ್ಬಿಟ್ಟು ಅದು ಕಸ್ಟಮರ್ಗೆ ಡೈರೆಕ್ಟ್ ಆಗಿ ಹೇಳ್ತೀರಾ? ಯಾರು ಇಸ್ಕೊಂತಾರ ಅವ್ರಿಗೆ ಹೇಳ್ತೀರಾ? ಸರ್ ನಮ್ಮಲ್ಲಿ ಎಲ್ಲ ಮೆನ್ಷನ್ ಇರುತ್ತೆ. ಕಸ್ಟಮರ್ಗೂ ಕೂಡ ಓಪನ್ ಆಗಿ ನಾವು ಹೇಳ್ತೀವಿ, ಸರ್ ಇದು ಡಿಸ್ಪ್ಲೇ ಚೇಂಜ್ ಆಗಿದೆ, ಇದು ಈ ಪ್ರೈಸ್ ಆಗುತ್ತೆ ಅಂತ. ಓಕೆ. ನೆಕ್ಸ್ಟ್ ಸರ್
ಸೊ ಇದು ಬಿಟ್ರೆ ನೆಕ್ಸ್ಟ್ ನಿಮಗೆ ಕಡಿಮೆ ರೇಟಲ್ಲಿ ಅಂತಂದ್ರೆ ಇಲ್ಲಿದೆ, ಇವೆಲ್ಲ 3,900 ರೂಪಾಯಿ ಮೊಬೈಲ್, 4GB 64GB. ರಿಯಲ್ಮಿ C25 ಅಂತ ಬರುತ್ತೆ, C21Y ಅಂತ ಬರುತ್ತೆ. ಅದು ಬಿಟ್ಟರೆ ಇದು 5G ಮೊಬೈಲ್, ಇದೆಲ್ಲ 8,800 ರೂಪಾಯಿ, 8,500 ರೂಪಾಯಲ್ಲಿ ರೆಡ್ಮಿ 8,500 8,800 ಬರುತ್ತೆ. ನಿಮಗೆ ರೆಡ್ಮಿ 11 Pro ಪ್ಲಸ್ ಬರುತ್ತೆ ನಿಮಗೆ. ಓಕೆ. ಸೊ ಲೈಕ್ ನಿಮ್ಮ ಹತ್ರ ಬಂದ್ಬಿಟ್ಟು ಇವಾಗ ಬೇರೆ ಊರ್ ಕಡೆಯಿಂದ ಈ ವಿಡಿಯೋಸ್ ಸಪೋಸ್ ಯಾರಾದ್ರೂ ನೋಡ್ತಾರೆ ಅನ್ಕೊಳ್ಳಿ, ಬೇರೆ ಹೋಲ್ಸೇಲ್ ಯಾರಾದ್ರೂ ರಿಟೇಲ್ ಅವರು ಈ ವಿಡಿಯೋ ನೋಡ್ತಾರೆ, ನಮಗೆ ಫೋನ್ಸ್ ಇಷ್ಟು ಬೇಕು ಅಂತ ಹೇಳಿದ್ರೆ ಇವಾಗ ಡೆಲಿವರಿಗೆ ನೀವು ಎಷ್ಟು ಫೋನ್ಸ್ ನಿಮ್ಮ ಹತ್ರ ಈಸ್ಕೊಂಡ್ರೆ ನೀವು ಡೆಲಿವರಿ ಮಾಡ್ತೀರಾ? ಸರ್ ಯೂಶಲಿ ನಾವು ನಮ್ಮ ಕಸ್ಟಮರಿಗೆ ಫಸ್ಟ್ ಏನ್ ಹೇಳ್ತೀವಿ ಅಂತಂದ್ರೆ, ಈಗ ಆನ್ಲೈನ್ ಅಲ್ಲಿ ಸ್ವಲ್ಪ ಟ್ರಸ್ಟ್ ಇಶ್ಯೂ ನಡೀತಾ ಇದೆ. ಹೌದು, ಸೊ ಹಾಗಾಗಿ ನಮ್ಮ ಕಸ್ಟಮರಿಗೆ ಫಸ್ಟ್ ವಿಸಿಟ್ ಇಲ್ಲಿಗೆ ಬಂದ್ಬಿಟ್ಟು ಮಾಡಿ ನಮ್ಮ ಶಾಪ್ ನೋಡಿ ನಮ್ದು ಟರ್ಮ್ಸ್ ಕಂಡೀಷನ್ಸ್ ಎಲ್ಲ ಅರ್ಥ ಮಾಡ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀವಿ. ಬಟ್ ಕೆಲವೊಬ್ರು ಕಸ್ಟಮರ್ಸಿಗೆ ಪಾಸಿಬಲ್ ಇರೋದಿಲ್ಲ, ಒಬ್ಬರೇ ಇರ್ತಾರೆ, ಇಲ್ಲ ಅಂಗಡಿ ಬಿಟ್ಟು ಬರೋದಕ್ಕೆ ಆಗೋದಿಲ್ಲ, ಅಂತವರು ಸ್ಟಾರ್ಟ್ ಮಾಡ್ಬೋದು ಅಂತಂದ್ರೆ ಮಿನಿಮಮ್ 5 ಡಿವೈಸಸ್ ತಗೋಬೇಕು, ಮಿನಿಮಮ್ 5 ಡಿವೈಸಸ್ ಪರ್ಚೇಸ್ ಮಾಡಬೇಕು. ಸೊ ಅದನ್ನ ಆನ್ಲೈನ್ ಕಸ್ಟಮರ್ಸಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಬಿಕಾಸ್ ಆಫ್ ದ ಟ್ರಸ್ಟ್ ಇಶ್ಯೂಸ್ ಬಂದಾಗ ವಿ ಸಪೋರ್ಟ್ ದೆಮ್. COD ಇದೆಯಾ? ಕ್ಯಾಶ್ ಆನ್ ಡೆಲಿವರಿ? ಕ್ಯಾಶ್ ಆನ್ ಡೆಲಿವರಿ ಇದೆ, ಬಟ್ 10% ಆಫ್ ದ ಟೋಟಲ್ ಅಮೌಂಟ್ ಅವ್ರು ನಮಗೆ ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಬೇಕು. 10% ಅಡ್ವಾನ್ಸ್ ಪೇ ಮಾಡಬೇಕು. ಅದು ರೀಸನ್ ಏನಪ್ಪಾ ಅಂತಂದ್ರೆ, ತುಂಬಾ ಕಸ್ಟಮರ್ ಏನ್ ಮಾಡ್ತಾರೆ ಅಂತಂದ್ರೆ ಆರ್ಡರ್ ಹಾಕಿಸ್ಕೊಂತಾರೆ, ಪಾರ್ಸಲ್ ತಗೊಳ್ಳೋದಿಲ್ಲ. ಸೊ ನಮಗೆ ಪ್ರಾಬ್ಲಮ್ ಆಗುತ್ತೆ ಅದರಿಂದ. ಸೊ ಅಡ್ವಾನ್ಸ್ ಕೊಟ್ಟಾಗ ನಮಗೆ ಶೋರೆನ್ಸ್ ಆಗುತ್ತೆ, ಅವರಿಗೆ ಡಿವೈಸ್ ರೀಚ್ ಆಗುತ್ತೆ ಅನ್ನೋದು. ಓಕೆ. ಸೊ ನೋಡ್ಕೊಳ್ಳಿ, ಕ್ಯಾಶ್ ಆನ್ ಡೆಲಿವರಿನೂ ಇದೆ, 10% ಮಾತ್ರ ನೀವು ಅಮೌಂಟ್ ಪೇ ಮಾಡಿದ್ರೆ ಸಾಕು, ನಿಮ್ಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ ಇವ್ರ ಹತ್ರ. ಸೊ ನೆಕ್ಸ್ಟ್ ಯಾವ ಮೊಬೈಲ್ ಸರ್? ನೆಕ್ಸ್ಟ್ ನೀವು ನೋಡ್ಬೋದು ರೆಡ್ಮಿ ನೋಟ್ 10 ಲೈಟ್ ಇರ್ಬೋದು, 9 Pro Max ಇರ್ಬೋದು ನಿಮಗೆ, ಇಲ್ಲ ರಿಯಲ್ಮಿ ನಾರ್ಜೋ 2T 3T ಇರ್ಬೋದು. ಈ ಕಡೆ ಬಂದಾಗ ನಿಮಗೆ ಇವೆಲ್ಲ ಸ್ಮಾಲ್ ಮೊಬೈಲ್ಸ್, ಇವೆಲ್ಲ ಬಂದ್ಬಿಟ್ಟು 3,300 ರೂಪಾಯಿಲೆಲ್ಲ ಸಿಗುತ್ತೆ, 3,300 4GB 64GB ಮೊಬೈಲ್ಸ್. ಸೊ ಇದು ನೋಡ್ಕೊಳ್ಳಿ ಫ್ರೆಂಡ್ಸ್, ಆಲ್ಮೋಸ್ಟ್ ಎಷ್ಟು ಇದೆ ಅಂತ ಮೊಬೈಲ್ಸು. ಸೊ ಇಷ್ಟು ಮೊಬೈಲ್ಸ್ ಇದೆ, ಇವೆಲ್ಲ ಬಂದ್ಬಿಟ್ಟು ಹೋಲ್ಸೇಲು. ಇವೆಲ್ಲ ನಿಮಗೆ 2,500 ರೂಪಾಯಲ್ಲಿ ಸಿಗುತ್ತೆ. ಈ ಮೊಬೈಲ್ ಒರಿಜಿನಲ್ ಡಿಸ್ಪ್ಲೇ 2,500 ರೂಪಾಯಿ ಸಿಗುತ್ತೆ. ಸೊ OnePlus 7 ಇರ್ಬೋದು ನಿಮಗೆ, ಇಲ್ಲ ಮೋಟೋದಲ್ಲಿ ಮೊಬೈಲ್ಸ್ಗಳಿರ್ಬೋದು, ಎಲ್ಲ ರೇಂಜಸ್ ಮೊಬೈಲ್ಗಳು ಇದೆ ಸರ್. ಮೇನ್ಲಿ ನಾವು ಹೋಲ್ಸೇಲರ್ಸ್ ಆಗಿರೋದ್ರಿಂದ ಮಿಡ್ ರೇಂಜ್ ಮತ್ತೆ ಸ್ಮಾಲ್ ರೇಂಜ್ ಮೊಬೈಲ್ಸ್ ಕಾನ್ಸಂಟ್ರೇಟೆಡ್ ಇದೆ ನಮ್ಮಲ್ಲಿ. ಓಕೆ. ಸೊ ತುಂಬಾ ಕಸ್ಟಮರ್ಸ್ ಸೇಲಿಂಗ್ ಪಾಯಿಂಟ್ ವ್ಯೂ ಇಂದ ದಿಸ್ ಇಸ್ ದ ಬೆಸ್ಟ್ ಚಾಯ್ಸ್. ಓಕೆ. ಸೊ ಇವ್ರ ಹತ್ರ ಏನ್ ಸ್ಪೆಷಾಲಿಟಿ ಅಂದ್ರೆ, ಇವ್ರ ಹತ್ರ ಮೊಬೈಲ್ಸ್ ಎಲ್ಲ ಬಂದ್ಬಿಟ್ಟು ಲೋ ಬಜೆಟ್ ಆಮೇಲೆ ಮಿಡ್ ವೇರಿಯಂಟ್. ಸೊ ಇದು 2 ರೇಂಜ್ ಅಲ್ಲಿ ಮಾತ್ರ ಇವ್ರ ಹತ್ರ ತುಂಬಾ ಮೊಬೈಲ್ಸ್ ಇದೆ. ನೀವು ಹಂಗೆ ಒಂದ್ಸತಿ ಇವ್ರ ಸ್ಟಾಕ್ಸ್ ಎಲ್ಲ ನೋಡ್ಕೊಳ್ಳಿ. ಸೊ ಮೋರ್ ದೆನ್ ಇಲ್ಲೇ ಒಂದು 500+ ಮೊಬೈಲ್ಸ್ ಇದೆ. ಸೊ ಆಕ್ಚುಲಿ ಇವಾಗ ಸದ್ಯಕ್ಕೆ ಇವ್ರ ಹತ್ರ ಸ್ಟಾಕ್ಸ್ ಎಲ್ಲ ಖಾಲಿ ಆಗಿದೆ. 3 days ಒನ್ಸ್ ಇವ್ರ ಹತ್ರ ಸ್ಟಾಕ್ಸ್ ಬಂದ್ಬಿಟ್ಟು ಅಪ್ಡೇಟ್ ಆಗ್ತಾನೆ ಇರುತ್ತೆ. ಸೊ ನೀವೇನು ಚಿಂತೆ ಮಾಡ್ಕೊಳ್ಳಿ, ಡೈರೆಕ್ಟಾಗಿ ಬನ್ನಿ. ಸೊ ಬ್ಯಾಂಗ್ಳೂರಲ್ಲಿ ಯಾರಾದರೂ ಇದ್ರೆ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿ ಇವ್ರ ಶೋರೂಮ್ಗೆ. ಸೊ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಒಂದು ಡಿಸ್ಕ್ರಿಪ್ಷನ್ ಇರುತ್ತೆ, ಡೈರೆಕ್ಟಾಗಿ ವಿಸಿಟ್ ಮಾಡಿ ನಿಮಗೆ ಮೊಬೈಲ್ಸ್ ಎಲ್ಲ ನೋಡ್ಬೋದು. ಸೊ ಅವ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ನಿಮಗೆ ತಿಳಿಸ್ತಾರೆ. ನಿಮ್ಗೆ ಇಂಟ್ರೆಸ್ಟೆಡ್ ಅದು ಅಂದರೆ ನೀವು ಬಂದ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಕರೆಕ್ಟ್ ಅಲ್ಲ ಸರ್? ಕರೆಕ್ಟ್ ಸರ್. ಸರ್ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಯಾರಾದರೂ ಮೊಬೈಲ್ಸ್ ಬೇರೆ ಊರಿಂದ ಪರ್ಚೇಸ್ ಮಾಡ್ತಾರೆ ಅನ್ಕೊಳ್ಳಿ, ಸೊ ಅವ್ರಿಗೆ ಬಂದ್ಬಿಟ್ಟು ಹೆಂಗ್ ಟ್ರಸ್ಟ್ ಇಶ್ಯೂ ಆಗಲ್ವಾ? ನೀವು ಹೆಂಗ್ ಮಾಡ್ತೀರಾ ಅದು? ಸರ್ ಈಗ ಬೇರೆ ಊರಿಂದ ಕೆಲವೊಬ್ರಿಗೆ ಬರೋದಕ್ಕೆ ಆಗೋದೇ ಇಲ್ಲ, ನಾವು ಆನ್ಲೈನಲ್ಲೇ ಆರ್ಡರ್ ಪ್ಲೇಸ್ ಮಾಡೋದು ಅಂದಾಗ ಟ್ರಸ್ಟ್ ಇಶ್ಯೂನ ನಾವು ಯಾವ ಥರ ರಿಮೂವ್ ಮಾಡ್ತೀವಿ ಅಂದರೆ, ನಾವು ನಮ್ಮ ಲಿಸ್ಟ್ನ ಕಳಿಸ್ಕೊಡ್ತೀವಿ ಅವರಿಗೆ. ಅವ್ರು ಸೆಲೆಕ್ಷನ್ ಮಾಡಿದಾಗ ಆ ಮೊಬೈಲ್ಸ್ನ ತೆಗೆದ್ಬಿಟ್ಟು ವಿಡಿಯೋ ಕಾಲ್ ಮಾಡಿಬಿಟ್ಟು ಅವರಿಗೆ ಅವ್ರ ಮುಂದೆ IMEI ನಂಬರ್ ಸಮೇತ ಎಲ್ಲ ತೋರಿಸ್ಬಿಟ್ಟು ಡಿವೈಸ್ ಕಂಡೀಷನ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಅವರಿಗೆ. ಸೊ ಇದರಿಂದ ಅವರಿಗೆ ಡಿವೈಸ್ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ಓಕೆನಾ? ಸೊ ಈ ತರ ನಮ್ದು ಪ್ರೊಸೀಜರ್ ಮಾಡಿದಾಗ ದೆನ್ ನಾವು ಬಿಲ್ಲಿಂಗ್ ಮಾಡಿಬಿಟ್ಟು ಅವ್ರು COD ಅಂದ್ರೆ COD, ಇಲ್ಲ ಫುಲ್ ಪೇಮೆಂಟ್ ಮಾಡ್ತೀನಿ ಅಂದ್ರೆ ಫುಲ್ ಪೇಮೆಂಟ್ ಅಲ್ಲಿ ಅವ್ರು ಪರ್ಚೇಸ್ ಮಾಡ್ಕೋಬಹುದು. ಬೇಸ್ಡ್ ಆನ್ ಲೊಕೇಶನ್, ಬಸ್ ಫೆಸಿಲಿಟಿ ಇದ್ರೆ 1 day ಅಲ್ಲಿ ಸಿಕ್ಬಿಡುತ್ತೆ ಅವ್ರಿಗೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟೊತ್ತಿಗೆ ಅವರಿಗೆ ಐಟಮ್ಸ್ ಅವೈಲೇಬಲ್ ಇರುತ್ತೆ. ಓಕೆ. ಸೊ ಆಮೇಲೆ ಇನ್ನೊಂದು ಪ್ರಶ್ನೆನೂ ಇದೆ ಸರ್ ನನಗೆ. ಫಾರ್ ಎಕ್ಸಾಂಪಲ್ ಬೇಸಿಕ್ ಆಗಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಎಷ್ಟು ಅಮೌಂಟ್ ಇರಬೇಕು? ಸರ್ ಬೇಸಿಕ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಪ್ಪ ಅಂತಂದ್ರೆ ಮೊಬೈಲ್ ಪ್ರಾಸ್ಪೆಕ್ಟಿವ್ ಇಂದ ಮೊಬೈಲಿಗೆ ಇನ್ವೆಸ್ಟ್ಮೆಂಟ್ ಅವ್ರಿಗೆ ಬೇಕಾಗಿರೋದು ಒಂದು 50,000 to 60,000 ಇದ್ರೆ ಸಾಕು. 50,000 to 60,000 ಇದ್ರೆ ಸಾಕು ಅವರಿಗೆ. ಸೊ ಅವರು ಬಂದ್ಬಿಟ್ಟು ಈ ತರ ಒಂದು ಶಾಪ್ ಮಾಡ್ಬೋದು, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬಹುದು. ಸ್ಟಾರ್ಟಿಂಗ್ ರೇಂಜ್ ಅಲ್ಲಿ ಮಾಡ್ಕೋಬಹುದು. ಆಮೇಲೆ ಅವ್ರದ್ದು ಕಾನ್ಫಿಡೆನ್ಸ್ ಬಿಲ್ಡ್ ಆದಂಗೆ ಸ್ವಲ್ಪ ಸ್ಟಾರ್ಟ್ ಮಾಡ್ಕೋಬಹುದು. ಓಕೆ. ಸೊ ಯು ವೋಂಟ್ ಬಿಲೀವ್ ಸರ್, ನಮ್ಮ ಫಾದರ್ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಫ್ರಮ್ 3 mobiles, ಜಸ್ಟ್ 3 mobiles. ಅಂಡ್ ಟುಡೇ ನಾವು ಇವತ್ತಿನ ಡೇಟ್ ಅಲ್ಲಿ ಪರ್ ಮಂತ್ 3,000 ಮೊಬೈಲ್ ಸೇಲ್ ಮಾಡ್ತಾ ಇದ್ದೀವಿ ನಮ್ದು 2 ಲೊಕೇಶನ್ಸ್ ಇಂದ. ಓಕೆ. ಸೊ 2 ಲೊಕೇಶನ್ ಎಲ್ಲೆಲ್ಲಿದೆ ಸರ್ ನಿಮ್ದು? ಸರ್ ಒಂದು ಬ್ಯಾಂಗ್ಳೂರಿಗೆ ನಾವು ಇಲ್ಲಿರುವಂತದ್ದು, ಇನ್ನೊಂದು ದಾವಣಗೆರೆಯಲ್ಲಿ ಒಂದು ಲೊಕೇಶನ್ ಇದೆ. ದಾವಣಗೆರೆಯಲ್ಲಿ ಅದು ಬೇಕಂದ್ರೆ ನಿಮ್ಗೆ ದಾವಣಗೆರೆಯಲ್ಲಿ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ
ಸೊ ಅವ್ರಿಗೆ ನೀವು ಬಂದ್ಬಿಟ್ಟು ದಾವಣಗೆರೆಯಲ್ಲೇ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಅದನ್ನು ಲೊಕೇಶನ್ ಡೀಟೇಲ್ಸ್ ಆಗಿರ್ಬೋದು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಸೊ ನೀವು ಹೋಗ್ಬಿಟ್ಟು ಅದನ್ನು ನೋಡ್ಕೊಳ್ಳಿ. ಇಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಗೊತ್ತಿಲ್ವಾ, ಇಲ್ಲೇ ಡಿಸ್ಪ್ಲೇ ಮೇಲೆ ನಂಬರ್ ಬರುತ್ತೆ ನೋಡಿ. ಸೊ ಈ ನಂಬರ್ಗೆ ಕಾಲ್ ಮಾಡಿ ಅವರೇ ಬಂದ್ಬಿಟ್ಟು ಲೊಕೇಶನ್ ಆಗಿರ್ಬೋದು, ಡೀಟೇಲ್ಸು ಎಲ್ಲ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಮೇನು 50,000 to 60,000 ಇದ್ರೆ ಸಾಕು, ನೀವು ಬಂದ್ಬಿಟ್ಟು ಒಂದು ಯೂಸ್ಡ್ ಮೊಬೈಲ್ ಶೋರೂಮ್ನ ಓಪನ್ ಮಾಡ್ಬೋದು. ಆಮೇಲೆ ನಮ್ಮಲ್ಲಿ GST ಬಿಲ್ ಸಿಗುತ್ತೆ ನಿಮಗೆ. GST ಬಿಲ್ ಸಿಗೋದ್ರಿಂದ ನೀವು ಟೆನ್ಷನ್ ಫ್ರೀ ಆಗಿ ಡಿಸ್ಪ್ಲೇ ಮಾಡಿಬಿಟ್ಟು ಮೊಬೈಲ್ಸ್ ನ ಸೇಲ್ ಮಾಡಬಹುದು. ಯಾವುದೇ ರೀತಿ ಟೆನ್ಷನ್ ಇಲ್ಲ, ಪ್ರಾಬ್ಲಮೇ ಇರಲ್ಲ. ಯಾವುದೇ ತರ ಎಲ್ಲಾ ಮೊಬೈಲಿಗೂ GST ಬಿಲ್ ಇರುತ್ತೆ. ಸೊ ಕಂಪ್ಲೀಟ್ಲಿ ಲೀಗಲ್. ಹೌದು ಸರ್, ಕಂಪ್ಲೀಟ್ಲಿ ಲೀಗಲ್. ಓಕೆ, ನೆಕ್ಸ್ಟ್ ಸರ್, ನಮ್ಮಲ್ಲಿ ನಿಮಗೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಇಲ್ಲೇ ಕುತ್ಕೊಂಡ್ಬಿಟ್ಟು ನೀವು QC ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಒಂದು 10 ಡಿವೈಸಸ್ ತಗೊಂಡ್ರಿ, ಸೊ ಪ್ಲೇಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಸೊ ಚಾರ್ಜಿಂಗ್ ಪೋರ್ಟ್ಸ್ ಪ್ರತಿಯೊಂದು ಕೂಡ ಅವೈಲೇಬಲ್ ಇದೆ. ಸೊ ನೀವು ಇಲ್ಲೇ ಕುತ್ಕೊಂಡ್ಬಿಟ್ಟು ನಿಮ್ 10 ಡಿವೈಸಸ್ ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೋಬಹುದು, ಚೆಕ್ ಮಾಡಿ ತಗೊಂಡೋಗ್ಬೋದು. ಓಕೆ, ಸೊ ಕೆಲವು ವಿಡಿಯೋಸ್ ಇಲ್ಲೂ ಆಡ್ ಮಾಡ್ತೀವಿ ನೋಡಿ. ಸೊ ಹೆಂಗ್ ಕಸ್ಟಮರ್ಸ್ ಎಲ್ಲ ಕೂತ್ಕೊಂಡು ಚೆಕ್ ಮಾಡ್ತಾ ಇದ್ದಾರೆ ಅಂತ, ಸೊ ಅದನ್ನು ಇಲ್ಲಿ ಆಡ್ ಮಾಡ್ತೀವಿ. ಸೊ ನೀವು ನೋಡ್ಬೋದು, ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ನಿಮ್ಮಲ್ಲಿ ಬಂದ್ಬಿಟ್ಟು ಹೋಲ್ಸೇಲ್ ಎಲ್ರಿ ಫುಲ್ ಡೀಟೇಲ್ಸ್ ಕೊಟ್ವಿ. ರಿಟೇಲ್ ಇದೆಯಾ ಸರ್? ಸರ್ ರಿಟೇಲ್ ಕೂಡ ಇದೆ ನಮ್ಮಲ್ಲಿ. ನಮ್ಮ ದಾವಣಗೆರೆ ಬ್ರಾಂಚ್ ಏನಿದೆ ಎಕ್ಸ್ಕ್ಲೂಸಿವ್ ಸೆಕೆಂಡ್ ಹ್ಯಾಂಡ್ ರಿಟೇಲ್ ಶಾಪ್ ಇರೋದು. ಈವನ್ ಬ್ಯಾಂಗ್ಳೂರಲ್ಲೂ ಕೊಡ್ತಾ ಇದೀವಿ ರಿಟೇಲ್. ಸೊ ರಿಟೇಲ್ ಬಂದ್ರು ಕೂಡ ನಾವು ಕಸ್ಟಮರಿಗೆ ಒಂದೊಂದು ಮೊಬೈಲ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಸೊ ಅದು ಪ್ರೈಸಸ್ ಡಿಫರೆಂಟ್ ಆಗಿರುತ್ತೆ? ಅದು ಪ್ರೈಸಸ್ ಡೆಫಿನೆಟ್ಲಿ ಡಿಫರೆಂಟ್ ಆಗಿರುತ್ತೆ. ಸೇಮ್ ಪ್ರೈಸ್ ಅಲ್ಲಿ ನಾವು ಕೊಡೋದಕ್ಕೆ ಪಾಸಿಬಲ್ ಇಲ್ಲ, ಇರೋ ಫ್ಯಾಕ್ಟ್ ಹೇಳ್ತೀವಿ. ಇಲ್ಲ ಹೋಲ್ಸೇಲ್ ಅಲ್ಲೇ ಬೇಕು ಅಂತಂದ್ರೆ ರಿಟೇಲ್ ಕಸ್ಟಮರ್ಗೆ ಕೊಡ್ತೀವಿ. ಒಟ್ಟು ಮಿನಿಮಮ್ 5 ಡಿವೈಸಸ್ ಅವ್ರು ಪರ್ಚೇಸ್ ಮಾಡಬೇಕು. ಮಿನಿಮಮ್ 5 ಡಿವೈಸಸ್ ಪರ್ಚೇಸ್ ಮಾಡಬೇಕು. ಓಕೆ, ಸೊ ನೋಡ್ಕೊಳ್ಳಿ, ನೀವು ಫ್ರೆಂಡ್ಸ್ ಎಲ್ಲ ಒಂದು 5-6 ಜನ ಇದ್ರೆ ಡೈರೆಕ್ಟ್ ಆಗಿ ಬನ್ನಿ, ಒಂದು 5 ಮೊಬೈಲ್ ಪರ್ಚೇಸ್ ಮಾಡಿ. ಇಲ್ಲಾಂದ್ರೆ ಒಂದು ಮಾರ್ಕೆಟ್ ಇಂದ ಒಂದು ಒಳ್ಳೆ ಪ್ರೈಸ್ ಅಲ್ಲೇ ಕೊಡ್ತೀರಾ ಸರ್ ನಿಮ್ದು ಪ್ರೈಸಸ್? ಡೆಫಿನೆಟ್ಲಿ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಪ್ರೈಸಸ್ ಈವನ್ ರಿಟೇಲ್ ಅಲ್ಲೂ ಕೂಡ ಕಡಿಮೆ ಇದೆ. ಓಕೆ, ಸೊ ಫ್ರೆಂಡ್ಸ್ ನೋಟ್ ಮಾಡ್ಕೊಳ್ಳಿ. ಸೊ ಯಾರಿಗಾದ್ರೂ ಒಂದು ಬಜೆಟ್ ಮೊಬೈಲ್ಸ್ ಬೇಕು ಅಂದ್ರೆ, ಸೊ ನಿಮ್ಮ ಫ್ಯಾಮಿಲಿ ಸುಮ್ಮನೆ ನಾರ್ಮಲ್ ಒಂದು ಪ್ರೈಮರಿ ಡಿವೈಸ್, ಸೆಕೆಂಡರಿ ಡಿವೈಸ್ ಎಲ್ಲ ಯೂಸ್ ಮಾಡ್ಬೇಕಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಬರ್ಬೋದು. ನೀವು ಬಂದ್ರೆ ನಿಮಗೆ ಒಳ್ಳೆ ಕ್ವಾಲಿಟಿ ಮೊಬೈಲ್ಸು QC ಚೆಕ್ ಆಗಿರೋ ಮೊಬೈಲ್ಸ್ ಇಲ್ಲಿ ಸಿಗುತ್ತೆ. ಒಳ್ಳೆ ಮೊಬೈಲ್ಸ್ ಕಂಡೀಷನ್ ನೀಟ್ ಅಂಡ್ ಕ್ಲೀನ್ ಆಗಿದೆ. ನೀವು ಡೈರೆಕ್ಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೊಬಹುದು. ಸರ್ ರಿಟೇಲ್ ಅವರಿಗೆ ನಾವು ಮೇನ್ಲಿ ಯಾವ ಟೈಪ್ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಯಾವುದೇ ರೀತಿ ಇಶ್ಯೂ ಇರೋ ಮೊಬೈಲ್ಸ್ ಗಳನ್ನ ನಾವು ಕೊಡೋದಿಲ್ಲ. 100% QC ಪಾಸ್ ಆಗಿರೋ ಅಂತದ್ದು ಫ್ಲಿಪ್ಕಾರ್ಟ್ ಸರ್ಟಿಫೈಡ್ ಮೊಬೈಲ್ಸ್ ಗಳನ್ನ ನಾವು ಅವ್ರಿಗೆ ಕೊಡ್ತೀರಾ. ಓಕೆನಾ? ಸೊ ಹಾಗಾಗಿ ಆ ಮೊಬೈಲ್ಸ್ ನ ಈಸಿಲಿ ಅವರು 1 year 2 year ವಿತೌಟ್ ಎನಿ ಇಶ್ಯೂಸ್ ದೇ ಕ್ಯಾನ್ ಯೂಸ್. ಅವ್ರ ಬಿಡಿಸ್ಬಿಟ್ಟು ಏನಾದ್ರು ಇಶ್ಯೂ ತರಿಸ್ಬೇಕಷ್ಟೇ. ಅದು ಬಿಟ್ರೆ ಇನ್ನೊಂದೇನು ಅಂತಂದ್ರೆ ರಿಟೇಲ್ ಕಸ್ಟಮರ್ಸಿಗೆ 1 week to 14 days ವರೆಗೂ ನಾವು ವ್ಯಾರಂಟಿ ಕೊಡ್ತೀವಿ, ಚೆಕಿಂಗ್ ವ್ಯಾರಂಟಿ ಅಂತ ಕೊಡ್ತೀವಿ. ಸೊ ವಿತಿನ್ 14 days ಏನೇ ಇಶ್ಯೂ ಬಂದ್ರು ಕೂಡ ಅವರಿಗೆ ಸಪೋರ್ಟ್ ಇರುತ್ತೆ. ಇದು ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸ್ ಅಲ್ಲಿ ಎಲ್ಲೂ ಕೂಡ ಕೊಡೋದಿಲ್ಲ. ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸ್ ರಿಟೇಲ್ ಅಲ್ಲಿ ತಗೊಳ್ಳೋದಕ್ಕೆ ಹೋದಾಗ ಅವರಿಗೆ ಇಲ್ಲೇ ಚೆಕ್ ಮಾಡಿಬಿಟ್ಟು ತಗೊಂಡೋಗಿ ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಆ ತರ ಇಲ್ಲ. ಓಕೆ, ನಮ್ದು ಮೇನ್ಲಿ ಸಂಡೇ ಆಫೀಸ್ ಕ್ಲೋಸ್ ಇರುತ್ತೆ. ಸೊ ಸಂಡೇ ಡೋಂಟ್ ಪ್ಲಾನ್ ಎನಿಥಿಂಗ್. ಸಂಡೇ 2 ಲೊಕೇಶನ್, ದಾವಣಗೆರೆ ಬ್ಯಾಂಗ್ಳೂರ್ 2 ಲೊಕೇಶನ್ ಕ್ಲೋಸ್ ಇರುತ್ತೆ. ಸೊ ಮಂಡೇ ಟು ಸ್ಯಾಟರ್ಡೇ ಬಂದ್ಬಿಟ್ಟು 11 o'clock ಇಂದ ಈವ್ನಿಂಗ್ 7:30 8 ವರೆಗೂ ಆಫೀಸ್ ಓಪನ್ ಇರುತ್ತೆ. 7:30 8 ತನಕ ಆಫೀಸ್ ಓಪನ್ ಆಗುತ್ತೆ. ಸೊ ಇವ್ರದ್ದು ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಎಲ್ಲ ಇದೆ. ಸೊ ಅದೆಲ್ಲ ಬೇಕಂದ್ರೆ ಇಲ್ಲೇ ಬರುತ್ತೆ ಅವ್ರು ಇನ್ಸ್ಟಾಗ್ರಾಮ್ ಹ್ಯಾಂಡ್ಲು. ಸೊ ಅದನ್ನ ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ. ಅದರಲ್ಲಿನೂ ಅಪ್ಡೇಟ್ಸ್ ಎಲ್ಲ ನಿಮಗೆ ಆಗ್ತಾನೆ ಇರ್ತಾರೆ. ಸೊ ಇವ್ರದ್ದೇ ಬಂದ್ಬಿಟ್ಟು ಇವ್ರದ್ದು ಕೋಟು ನೋಡಿ, ಯುವರ್ ಸರ್ಚ್ ಫಾರ್ ಕ್ವಾಲಿಟಿ ಯೂಸ್ ಮೊಬೈಲ್ಸ್ ಎನ್ಸ್ ಯುವರ್ ಅಂತ ಹಾಕಿದ್ದಾರೆ. ಸೊ ಹಂಗಂದ್ರೆ ನೋಡ್ಕೊಳ್ಳಿ ಎಷ್ಟೊಂದು ಕ್ವಾಲಿಟಿ ಮೊಬೈಲ್ಸ್ ನಮ್ಮ ಹತ್ರ ಇವರು ಜೆನ್ಯೂನ್ ಆಗಿ ಕೊಡ್ತಾರೆ ಅಂತ. ಸೊ ಅಷ್ಟೇ ಅಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀವಿ ಅಲ್ಲ ಸರ್? ಎಲ್ಲ ಪಾಯಿಂಟ್ಸ್ ಹೇಳಿದೀವಿ, ಎಲ್ಲ ಪಾಯಿಂಟ್ಸ್ ಆಗಿದೆ ಸರ್. ನನ್ನ ಕಡೆಯಿಂದ ಒಂದು ಲಾಸ್ಟ್ ಪಾಯಿಂಟ್ ಏನು ಹೇಳಬೇಕು ಅಂತಂದ್ರೆ, ಈ ಬಿಸ್ನೆಸ್ ಅಲ್ಲಿ ಕ್ವಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಆ ಕ್ವಾಲಿಟಿನ ನಾವು ನಿಮಗೆ ಕೊಡ್ತೀವಿ. ನಿಮ್ಮ ಬಿಸ್ನೆಸ್ ಯಾವುದೇ ರೀತಿ ಲಾಸ್ ಇಲ್ಲದೆ ತರ ಮೂವ್ ಮಾಡಿಸೋ ಜವಾಬ್ದಾರಿ ನಮ್ದು. ಸೊ ಅದಕ್ಕೆ ಏನೇನು ಸಪೋರ್ಟ್ ಬೇಕೋ ವಿ ಪ್ರೊವೈಡ್ ಇಟ್. ಓಕೆ, ಸೊ ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕೆ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಇಲ್ಲ ಫ್ಯಾಮಿಲೀಸು ಇಲ್ಲ ಯಾರಾದರೂ ಒಂದು ಸ್ಟಾರ್ಟಪ್ ಬಿಸ್ನೆಸ್ ಮಾಡಬೇಕಂದ್ರೆ ಈ ವಿಡಿಯೋನ ಅವ್ರಿಗೂ ಶೇರ್ ಮಾಡಿ. ಕಮೆಂಟ್ಸಲ್ಲಿ ಬಂದ್ಬಿಟ್ಟು ನಿಮಗೆ ಈ ವಿಡಿಯೋ ನೋಡ್ಬಿಟ್ಟು ಏನು ಇಷ್ಟ ಆಗಿದೆ ಅಂತ ಕಮೆಂಟ್ಸಲ್ಲಿ ನಮಗೆ ತಿಳಿಸಿ, ನಮಗೂ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಮುಂದಿನ ಕನ್ನಡ ಸಿಗೋಣ. ಬಾಯ್.